ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್ ಸಿಗ್ತಾ ಇದೆ. ಇಂದು ಇಡೀ ದಿನ ಆಗಿದ್ದೇನು ಗೊತ್ತಾ? 6ನೇ ಪಾಯಿಂಟ್ನಲ್ಲಿ 12 ಮೂಳೆಗಳು ಪತ್ತೆಯಾಗಿದ್ದಾವೆ. ಮೂಳೆಯ ಮೂಲವನ್ನ ಹುಡುಕಾಟಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಹೊರಟಿದ್ದಾರೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆ ಯಾರದ್ದಾಗಾದ್ರೆ, ಮೂಳೆ ಯಾರದ್ದು, ಯಾವಾಗ ಆ ವ್ಯಕ್ತಿ ಸಾವಾಗಿದೆ, ಮೂಳೆಗೆ ವಯಸ್ಸೆಷ್ಟು, ನಾಪತ್ತೆಯಾದವರ ಪಟ್ಟಿ ಇದೆಯಾ, ಹೀಗೆ 10 ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದಾಗ ಇವತ್ತು 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತ ಮೂಳೆ, ಈ ಮೂಳೆ ಎಷ್ಟು ವರ್ಷದ ಹಿಂದೆ ಸಾವಾಗಿರುವ ವ್ಯಕ್ತಿಯ ಮೂಳೆ, ಅದು ಗಂಡೋ ಅಥವಾ ಹೆಣ್ಣೋ, ಹೇಗ್ ಸಾವಾಯಿತು, ಯಾರ ವ್ಯಕ್ತಿ, ಎಲ್ಲದರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಒಂದಂತೂ ಸ್ಪಷ್ಟ, ಈ ಘಟನೆಯಲ್ಲಿ ಏನಾದ್ರೂ ಅಸಹಜ ಸಾವಾಯಿತು ಅಥವಾ ಯಾರಾದ್ರೂ ಹತ್ಯೆ ಮಾಡಿದ್ರು ಅನ್ನೋದಾದ್ರೆ ಎಸ್ಐಟಿ ಅಧಿಕಾರಿಗಳು ಈ ಮೂಳೆಯನ್ನ ಇಟ್ಟುಕೊಂಡು ಅದರ ಬೆನ್ನು ಬೀಳ್ತಾರೆ. ಸದ್ಯಕ್ಕೆ ಭಾರಿ ಕುತೂಹಲ ಇರೋದು ಇದು. ನಿಜವಾಗ್ಲೂ ಕೂಡ ನೂರಾರು ಹೆಣಗಳನ್ನ ಆತ ಹೂತಿದ್ದ ಸ್ಥಳವನ್ನೀಗ ತೋರಿಸಿದ್ದಾನೆ. ಇಲ್ಲಿ ಸಾವಾಗಿರುವಂತ ವ್ಯಕ್ತಿಗಳು ಅದು ಹತ್ಯೆಯಾಗಿರೋದಾ ಅಥವಾ ಸಹಜ ಸಾವ, ಇದೆಲ್ಲವೂ ಕೂಡ ಆತ್ಮಹತ್ಯೆಯೋ ಎಲ್ಲವೂ ತಿಳಿದು ಬರಬೇಕಾಗಿದೆ. ಇಲ್ಲಿಯವರೆಗೆ ಏನೇನಾಯ್ತು ಅಂತ ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಆನ್ ಗ್ರೌಂಡ್ ನಲ್ಲಿ ನಮ್ಮ ರಿಪೋರ್ಟರ್ಗಳಿದ್ದಾರೆ. ಅಭಿಷೇಕ್ ಮಾಡಿರುವಂತಹ ವಾಕ್ ಥ್ರೂ ಬನ್ನಿ ನೋಡೋಣ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ 6ರಲ್ಲಿ ಇವತ್ತು ಉತ್ಖನನ ಮಾಡಿರುವಂತದ್ದು. ಆ ಪ್ರದೇಶದಲ್ಲಿ ಓರ್ವ ವ್ಯಕ್ತಿಯ ಮೂಳೆಗಳು ಈಗಾಗಲೇ ಸಿಕ್ಕಿರುವಂತದ್ದು. ಆ ಮೂಳೆಗಳನ್ನ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಈ ಒಂದು ಪೊಲೀಸ್ನ ವಾಹನದಲ್ಲೇನಿದ್ದಾರೆ, ಇಲ್ಲಿ ಬಕೆಟ್ನಲ್ಲಿ ಅದನ್ನ ಶೇಖರಣೆ ಮಾಡಿಕೊಂಡು ಬಂದಿರುವಂತದ್ದು. ವ್ಯವಸ್ಥಿತವಾಗಿ ಅದನ್ನ ತೆಗೆದುಕೊಂಡು ಬಂದು ವಾಹನದಲ್ಲಿ ಇರಿಸಿದ್ದಾರೆ. ಈ ಸದ್ಯದ ಮಟ್ಟಿಗೆ ಸೋಕೋ ತಂಡ ಇತ್ತು, FSL ತಂಡ ಇತ್ತು, ಅವರೆಲ್ಲರ ಸಮ್ಮುಖದಲ್ಲಿ ಆ ಒಂದು ಕಳೆಬರಹ ಅಥವಾ ಅಸ್ಥಿ ಪಂಜರದ ಮತ್ತೊಂದು ಭಾಗವನ್ನ ಕ್ಲೀನ್ ಆಗಿ ಸೈಂಟಿಫಿಕ್ ಆಗಿ ಶೇಖರಣೆ ಮಾಡೋದ್ರ ಜೊತೆಗೆ ಆ ಒಂದು ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ವಾಹನದಲ್ಲಿ ಕಳೆಬರಹವನ್ನ ತೆಗೆದುಕೊಂಡು ಪೊಲೀಸ್ ಅಧಿಕಾರಿಗಳು, ಅಂದ್ರೆ ವಿಶೇಷ ತನಿಖಾ ತಂಡದ ಸದಸ್ಯರು, ಆ ಅನಾಮಧೇಯ ವ್ಯಕ್ತಿ ಅಥವಾ ಮುಸುಕುದಾರಿಯನ್ನ ಕರೆದುಕೊಂಡು ಈಗಷ್ಟೇ ಹೊರಡ್ತಾ ಇರುವಂತಹ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇರುವಂತದ್ದು. ಕಳೆದ 3 ದಿನಗಳಿಂದ, ಅಂದ್ರೆ ನಿನ್ನೆ ಹಾಗೂ ಮೊನ್ನೆ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಅಸ್ಥಿ ಪತ್ತೆಯಾಗಿರಲಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ 3ನೇ ದಿನ ಆಗಿದೆ. 3ನೇ ದಿನ ಪತ್ತೆಯಾದಂತಹ ಕಳೆಬರವನ್ನ, ಅಸ್ಥಿಯನ್ನ ತೆಗೆದುಕೊಂಡು ಈಗಷ್ಟೇ ಹೊರಟಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಇಂದಿನ ದಿನದ ಕಾರ್ಯಾಚರಣೆ ಅಂತ್ಯ ಆಗಿರುವಂತದ್ದು. ಎಸಿರವರಿರ್ಬೋದು, IPS ಅಧಿಕಾರಿಗಳಾದಂತಹ ದಯಾಮರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ತನಿಖೆ ಇಲ್ಲಿವರೆಗೂ ಮುಂದುವರೆದಿರುವಂತದ್ದು. ಸಾಮಾನ್ಯವಾಗಿ 5 ಗಂಟೆ ಅಥವಾ 5:15 ಅಷ್ಟೊತ್ತಿಗೆ ಮುಕ್ತಾಯವಾಗ್ತಿದ್ದಂತ ಈ ಒಂದು ಉತ್ಖನನ ಇವತ್ತು ಸಮಯ 7:36 ಆದ್ರೂ ಕೂಡ ಮುಕ್ತಾಯವಾಗಿರಲಿಲ್ಲ. ಈಗ ಕೇವಲ ನಿಮಿಷಗಳ ಹಿಂದಷ್ಟೇ ಉತ್ಖನನ ಕಾರ್ಯ ಮುಕ್ತಾಯವಾಗಿದ್ದು, ಈ ಸದ್ಯದ ಮಟ್ಟಿಗೆ ಆ ಒಂದು ಉತ್ಖನನವಾದ ಜಾಗದಲ್ಲಿ ಒಂದಿಷ್ಟು ಮೆಟಲ್ ಶೀಟ್ ಗಳನ್ನ ಅಳವಡಿಸಿ ಆ ಜಾಗವನ್ನ ಭದ್ರಗೊಳಿಸಿಕೊಂಡಿರುವಂತದ್ದು. ನೀರು ಅಲ್ಲಿಗೆ ಹೋಗಬಾರದು, ಉಳಿದಂತೆ ಯಾವುದೇ ರೀತಿಯ ಬದಲಾವಣೆ ಆ ಜಾಗದಲ್ಲಿ ಆಗಬಾರದು ಅಂತ ಆ ಏರಿಯಾವನ್ನ ಸೆಕ್ಯೂರ್ ಮಾಡಿಕೊಂಡು ಈಗಷ್ಟೇ ಪೊಲೀಸ್ ಅಧಿಕಾರಿಗಳು ಆ ಅನಾಮಧೇಯ ವ್ಯಕ್ತಿಯನ್ನ ಕರೆದುಕೊಂಡು ಹೋದಂತ ಚಿತ್ರಣ. ನಾಳೆ ಏನೇನಾಗುತ್ತೆ, ದಿನ 4ಕ್ಕೆ ಏನೆಲ್ಲ ಸಿಗುತ್ತೆ, ಪಾಯಿಂಟ್ ನಂಬರ್ 7, 8, 9, 10, 11, 12, 13 ಈ ಇಷ್ಟೂ ಜಾಗಗಳನ್ನ ಒಂದಾದ ನಂತರ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ಕಳೆಬರಹಗಳು ಸಿಗುತ್ತಾ, ಆ ವ್ಯಕ್ತಿ ಹೇಳಿದಂತ ಮಾಹಿತಿ ಈ ಒಂದು ಘಟನೆಗೆ ಸಂಬಂಧವನ್ನ ನೇರವಾಗಿ ಹೋಲುತ್ತಾ, ಆ ವ್ಯಕ್ತಿ ಹೇಳಿದಂತೆ, ಅಂದ್ರೆ ಮ್ಯಾಜಿಸ್ಟ್ರೇಟ್ ನ ಮುಂದೆ ಆ ಮುಸುಕುದಾರಿ ಒಪ್ಕೊಂಡಂತೆ ಅನಾಥ ಶವ ಅಥವಾ ಇದು ಅನಾಮಧೇಯ ಶವವಾಗಿತ್ತ, ಇದರ ಹಿಂದೆ ಏನೆಲ್ಲ ಇರಬಹುದು, ಈ ಒಂದು ಅಸ್ಥಿ ಯಾವ ಮಾಹಿತಿಯನ್ನ ಬಿಟ್ಕೊಡುತ್ತೆ, ಈ ವಿಚಾರವಾಗಿ ದೂರು ದಾಖಲಾಗಿದೆಯಾ, ಪಂಚಾಯತ್ ಗಮನಕ್ಕೆ ಬಂದಿದೆಯಾ, ಅಥವಾ ಇದು ಅನಧಿಕೃತ ಸಾವ, ಆತ ಹೇಳಿದಂತೆ ಕುಟುಂಬದ, ಅಂದ್ರೆ ಧರ್ಮಸ್ಥಳದ ಪ್ರಭಾವಿ ಕುಟುಂಬದ ಕೈವಾಡ ಇದರ ಹಿಂದೆ ಇದೆಯಾ, ಇಂತಹ ಅನೇಕ ಆಯಾಮಗಳಿಗೆ ಈ ಕಳೆಬರಹದ ರಿಪೋರ್ಟ್ ಬಂದಾಗಷ್ಟೇ ನಿಖರವಾದ ಮಾಹಿತಿ ಸಿಗುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ ದಿನ 3 ಉತ್ಖನನ ಮುಗಿದಿರುವಂತದ್ದು.
ಪಾಯಿಂಟ್ ನಂಬರ್ 6ರಲ್ಲಿ ಕಳೆಬರ ಸಿಕ್ಕಿದೆ. 12 ಪೀಸ್ ಬೋನ್ಗಳು ಸಿಕ್ಕಿದೆ ಅಂತ ಮಾಹಿತಿ ಇದೆ. ರಿಪೋರ್ಟ್ಗಾಗಿ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಂದು ಇಡೀ ದಿನ ಆಗಿದ್ದೇನು ಗೊತ್ತಾ? 6ನೇ ಪಾಯಿಂಟ್ನಲ್ಲಿ 12 ಮೂಳೆಗಳು ಪತ್ತೆಯಾಗಿದ್ದಾವೆ. ಮೂಳೆಯ ಮೂಲವನ್ನ ಹುಡುಕಾಟಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಹೊರಟಿದ್ದಾರೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆ ಯಾರದ್ದು? ಹಾಗಾದ್ರೆ ಮೂಳೆ ಯಾರದ್ದು? ಯಾವಾಗ ಆ ವ್ಯಕ್ತಿ ಸಾವಾಗಿದೆ? ಮೂಳೆಗೆ ವಯಸ್ಸೆಷ್ಟು? ನಾಪತ್ತೆಯಾದವರ ಪಟ್ಟಿ ಇದೆಯಾ? ಹೀಗೆ 10 ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದಾಗ ಇವತ್ತು 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತ ಮೂಳೆ, ಈ ಮೂಳೆ ಎಷ್ಟು ವರ್ಷದ ಹಿಂದೆ ಸಾವಾಗಿರುವ ವ್ಯಕ್ತಿಯ ಮೂಳೆ, ಅದು ಗಂಡೋ ಅಥವಾ ಹೆಣ್ಣೋ, ಹೇಗ್ ಸಾವಾಯಿತು, ಯಾರ ಆ ವ್ಯಕ್ತಿ, ಎಲ್ಲದರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಒಂದಂತೂ ಸ್ಪಷ್ಟ, ಈ ಘಟನೆಯಲ್ಲಿ ಏನಾದ್ರೂ ಅಸಹಜ ಸಾವಾಯಿತು ಅಥವಾ ಯಾರಾದ್ರೂ ಹತ್ಯೆ ಮಾಡಿದ್ರು ಅನ್ನೋದಾದ್ರೆ ಎಸ್ಐಟಿ ಅಧಿಕಾರಿಗಳು ಈ ಮೂಳೆಯನ್ನ ಇಟ್ಟುಕೊಂಡು ಅದರ ಬೆನ್ನು ಬೀಳ್ತಾರೆ. ಸದ್ಯಕ್ಕೆ ಭಾರಿ ಕುತೂಹಲ ಇರೋದು ಇದು. ನಿಜವಾಗ್ಲೂ ಕೂಡ ನೂರಾರು ಹೆಣಗಳನ್ನ ಆತ ಹೂತಿದ್ದ ಸ್ಥಳವನ್ನೀಗ ತೋರಿಸಿದ್ದಾನೆ. ಇಲ್ಲಿ ಸಾವಾಗಿರುವಂತ ವ್ಯಕ್ತಿಗಳು ಅದು ಹತ್ಯೆಯಾಗಿರೋದಾ ಅಥವಾ ಸಹಜ ಸಾವ, ಇದೆಲ್ಲವೂ ಕೂಡ ಆತ್ಮಹತ್ಯೆಯೋ ಎಲ್ಲವೂ ತಿಳಿದು ಬರಬೇಕಾಗಿದೆ. ಇಲ್ಲಿಯವರೆಗೆ ಏನೇನಾಯ್ತು ಅಂತ ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಆನ್ ಗ್ರೌಂಡ್ ನಲ್ಲಿ ನಮ್ಮ ರಿಪೋರ್ಟರ್ಗಳಿದ್ದಾರೆ. ಅಭಿಷೇಕ್ ಮಾಡಿರುವಂತಹ ವಾಕ್ ಥ್ರೂ ಬನ್ನಿ ನೋಡೋಣ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ 6ರಲ್ಲಿ ಇವತ್ತು ಉತ್ಖನನ ಮಾಡಿರುವಂತದ್ದು. ಆ ಪ್ರದೇಶದಲ್ಲಿ ಓರ್ವ ವ್ಯಕ್ತಿಯ ಮೂಳೆಗಳು ಈಗಾಗಲೇ ಸಿಕ್ಕಿರುವಂತದ್ದು. ಆ ಮೂಳೆಗಳನ್ನ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಈ ಒಂದು ಪೊಲೀಸ್ನ ವಾಹನದಲ್ಲೇನಿದ್ದಾರೆ, ಇಲ್ಲಿ ಬಕೆಟ್ನಲ್ಲಿ ಅದನ್ನ ಶೇಖರಣೆ ಮಾಡಿಕೊಂಡು ಬಂದಿರುವಂತದ್ದು. ವ್ಯವಸ್ಥಿತವಾಗಿ ಅದನ್ನ ತೆಗೆದುಕೊಂಡು ಬಂದು ವಾಹನದಲ್ಲಿ ಇರಿಸಿದ್ದಾರೆ. ಈ ಸದ್ಯದ ಮಟ್ಟಿಗೆ ಸೋಕೋ ತಂಡ ಇತ್ತು, ಎಫ್ಎಸ್ಎಲ್ ತಂಡ ಇತ್ತು. ಅವರೆಲ್ಲರ ಸಮ್ಮುಖದಲ್ಲಿ ಆ ಒಂದು ಕಳೆಬರಹ ಅಥವಾ ಅಸ್ಥಿಪಂಜರದ ಮತ್ತೊಂದು ಭಾಗವನ್ನ ಕ್ಲೀನ್ ಆಗಿ ಸೈಂಟಿಫಿಕ್ ಆಗಿ ಶೇಖರಣೆ ಮಾಡೋದ್ರ ಜೊತೆಗೆ ಆ ಒಂದು ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ವಾಹನದಲ್ಲಿ ಕಳೆಬರಹವನ್ನ ತೆಗೆದುಕೊಂಡು ಪೊಲೀಸ್ ಅಧಿಕಾರಿಗಳು, ಅಂದ್ರೆ ವಿಶೇಷ ತನಿಖಾ ತಂಡದ ಸದಸ್ಯರು, ಆ ಅನಾಮಧೇಯ ವ್ಯಕ್ತಿ ಅಥವಾ ಮುಸುಕುದಾರಿಯನ್ನ ಕರೆದುಕೊಂಡು ಈಗಷ್ಟೇ ಹೊರಡ್ತಾ ಇರುವಂತಹ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇರುವಂತದ್ದು. ಕಳೆದ 3 ದಿನಗಳಿಂದ, ಅಂದ್ರೆ ನಿನ್ನೆ ಹಾಗೂ ಮೊನ್ನೆ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಅಸ್ಥಿ ಪತ್ತೆಯಾಗಿರಲಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ 3ನೇ ದಿನ ಆಗಿದೆ. 3ನೇ ದಿನ ಪತ್ತೆಯಾದಂತ ಕಳೆಬರವನ್ನ, ಅಸ್ಥಿಯನ್ನ ತೆಗೆದುಕೊಂಡು ಈಗಷ್ಟೇ ಹೊರಟಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಇಂದಿನ ದಿನದ ಕಾರ್ಯಾಚರಣೆ ಅಂತ್ಯ ಆಗಿರುವಂತದ್ದು. ಎಸಿರವರಿರ್ಬೋದು, ಐಪಿಎಸ್ ಅಧಿಕಾರಿಗಳಾದಂತಹ ದಯಾಮರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ತನಿಖೆ ಇಲ್ಲಿಯವರೆಗೂ ಮುಂದುವರೆದಿರುವಂತದ್ದು. ಸಾಮಾನ್ಯವಾಗಿ 5 ಗಂಟೆ ಅಥವಾ 5:15 ಅಷ್ಟೊತ್ತಿಗೆ ಮುಕ್ತಾಯವಾಗ್ತಿದ್ದಂತ ಈ